ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಮುದ್ದು ಬಂಗಾರ ಮಲ್ಕೊಂಡು ಫೋನ್ ನೋಡ್ತಾಯಿದ್ದೆ. ಊಟ ಮಾಡಿಸಿದ್ದಾಯಿತು. ಇವಾಗ ಮಧ್ಯಾಹ್ನ ಟೈಮ್ 2 ಗಂಟೆ ಇವಾಗ. ಸೊ ಒಟ್ಟಿಗೆ ತಿಂಡಿ ಮಾಡಿದ್ದು, ತಿಂಡಿ ಎರಡು ಒಂಥರ ಬ್ರೇಕ್ಫಾಸ್ಟು ಮತ್ತು ಲಂಚು ಬ್ರಂಚ್ ಆಗೋಯಿತು. ಸೊ ಇವಾಗ ಶಾಪ್ ಹತ್ರ ಹೋಗ್ತಾಯಿದ್ದೀನಿ. ಇವತ್ತು ಕುಷ್ಮಾ ಬರ್ಡೇ. ಸೊ ಎಲ್ಲರೂ ವಿಶ್ ಮಾಡ್ತಾಯಿದ್ರ. ಇವತ್ತು ಬ್ಲಾಗ್ ಆ್ಯಕ್ಚುಲಿ ಹಾಕಿಲ್ಲ, ನಾನು ಕುಷ್ಮಾ ಬರ್ಡೇ ಅಂತ ಹಾಕಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ ಹಾಕಿರೋದು. ಅದನ್ನು ನೋಡಿಕೊಂಡೆ ಮತ್ತು ಇನ್ನೂ ಎಷ್ಟೊಂದು ಜನ ನೆನ್ಪಿಟ್ಕೊಂಡು May 5th ಕುಷ್ಮಾ ಬರ್ಡೇ ಅಂತೇಳಿ ಎಷ್ಟೊಂದು ಜನ ವಿಶ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖುಷಿ ಬಂದು ಹಾಯ್ ಖುಷಿ. ಹಾಯ್ ಖುಷಿಮಾ, ಹೌ ಆರ್ ಯು? ಹ್ಯಾಪಿ ಬರ್ಡೇ ಖುಷಿಮಾ. ಇಲ್ಲಿ ನೋಡಿಲಿ, ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಕಡೆ. ಹ್ಯಾಪಿ ಬರ್ಡೇ ಖುಷಿಮಾ. ಥ್ಯಾಂಕ್ ಯು ಹೇಳಿ ಎಲ್ರಿಗೂ. ಥ್ಯಾಂಕ್ ಯು. ಖುಷಿ ಪರಿ ಬಾ ಮಗಳು. ಎಲ್ಲಿ ನನ್ನ ಮಗಳು? ಎಲ್ಲಿ ನನ್ನ ಪರಿ? ಇವಾಗ ಶಾಪ್ ಹತ್ರ ಹೋಗಬೇಕಲ್ಲ. ಏನಂದರೆ ಇವತ್ತೇ ನಾವು ಶಾಪ್ನ ಕೂಡ ಕ್ಲೋಸ್ ಮಾಡ್ತಾ ಇರೋದು. ಅಂದರೆ ಇವತ್ತು ಖಾಲಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಕೆಲಸ ಅಲ್ಲಿ ಕೆಲಸ ಎರಡೂ. ನನ್ನ ಜೊತೆಗೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಯ್ತು. ಕುಸುಮ ಕರ್ಕೊಂಡು ಬರ್ತಾಳೆ ಅಲ್ವಾ. ಸೊ ನಾನು ಹೋಗೋ ಹಾಗಿಲ್ಲ. ಅದರಿಂದ ಇವತ್ತು ಸಂಕಷ್ಟಹರ ಚತುರ್ಥಿ ಬೇರೆ. ಸೊ ಅದಕ್ಕೆ ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮೇಡಮ್ಮು ರೆಡಿ ಮಾಡಿದ್ದೀನಿ. ಮೇಡಮ್ಗೆ ಸಂಜೆ ಇವಾಗ ಒಂದು ಹೊಸ ಬಟ್ಟೆ ಹಾಕಿದ್ದೀನಿ. ಇವಾಗ ಸದ್ಯಕ್ಕೆ ಸಂಜೆ ಇನ್ನೊಂದು ಹೊಸ ಬಟ್ಟೆ ಹಾಕಬೇಕು. ಇನ್ನು ಲಾಸ್ಟ್ ಬ್ಲಾಗಲ್ಲಿ ನೋಡ್ತೀರಾ, ನಾನು ಹೋಗಿ ಕೇಕ್ ಆರ್ಡರ್ ಕೊಟ್ಬಿಟ್ಟು ಬಂದೆ. ಬಂದು ಆಫೀಸ್ಗೆ ಹೋಗಿದ್ದಾರೆ. ಸೊ ಬರ್ತಾರೆ. ನಾನಿವಾಗ ಶಾಪ್ ಹತ್ರ ಹೋಗಬೇಕು. ಒಂದಷ್ಟು ಸ್ಯಾರಿಗಳು ತುಂಬ ಯಾವುದು ಮಿಕ್ಕಿಲ್ಲ, ಎಲ್ಲ ಕ್ಲಿಯರೆನ್ಸ್ ಸೆಲ್ ಮಾಡಿರೋದ್ರಿಂದ ಸ್ವಲ್ಪ ಮಾತ್ರ ಇವಾಗ ಸದ್ಯಕ್ಕೆ ಇರೋದು. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಅದನ್ನೆಲ್ಲ ಯಾವ್ದು ಹೋಗಿದೆ, ಯಾವುದು ಹೋಗಿಲ್ಲ, ಯಾವ್ದನ್ನ ಹೆಂಗೆ ಪ್ಯಾಕ್ ಮಾಡಬೇಕು, ಸೊ ಎಲ್ಲ ನೀಟಾಗಿ ನೋಡಿಕೊಂಡು ಅದನ್ನೆಲ್ಲ ಇದು ಮಾಡಿಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಸ್ವಲ್ಪ ಈ ಬಿಲ್ಲಿಂಗ್ ಕೌಂಟರ್ ಬರುತ್ತಲ್ಲ, ಅಲ್ಲೊಂದು ಸ್ವಲ್ಪ ಇದು ಮಾಡಬೇಕು. ಸೊ ಅದು ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳಿ. ನನಗೆ ಯಾಕೋ ಸುಸ್ತಾಗ್ತಾಯಿದೆ ಇವಾಗ. ಸ್ವಲ್ಪ ಅವಲಕ್ಕಿ ತಿಂದೆ. ಅವಲಕ್ಕಿ ಈ ಬಿಸಿ ಇರುವಾಗ ತಿನ್ನೋಕ್ಕಾಗಲಿ, ನನಗೆ ಟೈಮ್ ಆಗಲಿಲ್ಲ. ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅದೊಂಥರ ತಣ್ಣಗಾದಂಗೆ ಆಯಿತು, ತಿನ್ನೋಕ್ಕೆ ಆಗಲಿಲ್ಲ. ಸೊ ಸ್ವಲ್ಪ ಕಾಫಿ ಜೊತೆಗೆ ಇಷ್ಟೇ ತಿಂದೆ ಅಷ್ಟೇ. ಇವಾಗ ಹೊಟ್ಟೆ ಹಸ್ವಾಗ್ತಾಯಿದೆ. ಇನ್ನು ಖುಷಿಮಾಗೆ ಇವತ್ತು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಸಂಕಷ್ಟಹರ ಚತುರ್ಥಿ ಆಗಿರೋ ನಾನ್ ವೆಜ್. ಸೊ ಅದಕ್ಕೆ ಮತ್ತು ಇದು ಬರ್ತಡೇ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು. ಹೇಗೆ ಏನು ಇರ್ತಾ ವಿಡಿಯೋ ಮಾಡ್ತಿದ್ದಂಗೆ ಸ್ಟೋರೇಜ್ ಫುಲ್ ಅಂತ ಹೇಳ್ಬಿಟ್ಟು ಹಂಗೆ ಬ್ಲಾಗ್ ಕಟ್ ಆಗ್ತಾಯಿದೆ. ಸದ್ಯ ಇವಾಗ ಒಂದಷ್ಟೆಲ್ಲ ಡಿಲೀಟ್ ಮಾಡೋದಿದೆ. ಪಟ್ ಅಂತೆಲ್ಲ ಡಿಲೀಟ್ ಮಾಡಿ ಶಾಪ್ ಕಡೆಗೆ ಹೊಡ್ತೀವಿ. ಗೊತ್ತಿಲ್ಲ, ಖುಷಿಮ ಮಲ್ಕೊಳ್ಳೋ ಟೈಮು ಅವಳು ಮಲಗಿಸ್ಬಿಟ್ಟು ಹೋಗೋಣ, ಇಲ್ಲ ಹಾಗೆ ಹೋಗೋಣ ಗೊತ್ತಾಗ್ತಿಲ್ಲ. ಅಲ್ಲೂ ಕೆಲಸ ಇರೋದ್ರಿಂದ ನನ್ನ ತಲೆ ಗೊತ್ತಿಲ್ಲ ನನಗೆ ಹೆಂಗೆ ಆಗ್ತಾಯಿದೆ ಅಂತಂದರೆ ಎಲ್ಲ ಬ್ಲ್ಯಾಂಕ್ ಆಗ್ತಾಯಿದೆ ಫುಲ್ಲು. ಎಲ್ಲ ವಿಚಾರಗಳನ್ನ ನಾನು ವ್ಲಾಗಲ್ಲಿ ಹೇಳ್ಕೊಳಕ್ಕಾಗಲ್ಲ ಹಾಗೆ. ಸೊ ಕೆಲವೊಂದು ತಲೆನಲ್ಲಿ ತುಂಬ ಇದೆ. ಸೊ ಅದಕ್ಕೋಸ್ಕರ ನೋಡೋಣ ಹೇಗೆ ಆಗುತ್ತೆ ಏನು ಎತ್ತ. ಇವತ್ತಿನ ದಿನ ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಓಡುವ. ಚೂರು ಎಲ್ಲ ಸ್ಟೋರೇಜ್ ಏನಿದೆ ಕ್ಲಿಯರ್ ಮಾಡ್ಕೊಂಡೋದೆಲ್ಲ ಡಿಲೀಟ್ ಮಾಡಿ ಆಮೇಲೆ ಓಡುವ ಶಾಪ್ ಕಡೆ. ಖುಷಿಮಾನ ಮಲಗಿಸ್ಬಿಟ್ಟೆ ಹೋಗ್ತಾಯಿದ್ದೀನಿ. ಯಾಕಂದರೆ ಅವತ್ತು ನನ್ನ ಬರ್ತಡೇ ದಿನ ಮಲ್ಕೊಂಡ್ಬಿಟ್ಲಲ್ಲ ಸಂಜೆ ಆಗ್ತಿದ್ದಂಗೆ. ಅದಕ್ಕೋಸ್ಕರ ಇವತ್ತು ಏನಾದ್ರು ಸರಿ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ ಇವಾಗ ಶಾಪ್ ಕಡೆಗೆ ಹೋಗ್ತಾ ಇದ್ದೀನಿ. ಹಾಗೆ ಟೀ ಮಾಡ್ಕೊಂಡು ಶಾಪ್ ಹತ್ರ ಹೋಗ್ತಾಯಿದ್ದೀನಿ. ಇದು ಲಾಸ್ಟ್ ಡೇ ನಾನು ಶಾಪ್ ಕಡೆಗೆ ಈ ಥರ ಕಾಫಿ ಟೀ ಮಾಡ್ಕೊಂಡು ಹೋಗೋದು. ಮಳೆ ಬರೋಂಗಿದೆ, ತಣ್ಣ ಗಾಳಿ ಬೀಸ್ತಿದೆ, ಸಕ್ಕತ್ತಾಗಿದೆ. ಆದರೆ ನನ್ನ ಗಾಡಿ ಎಲ್ಲಿದೆ ಅಂತ ಗೊತ್ತಿಲ್ವಲ್ಲ, ಆ ಕಡೆ ಇದೆ ಗಾಳಿ. ನೋಡಿ ಹೆಂಗೆ ಬೀಸ್ತಾ ಇದೆ, ಸೂಪರ್. ಇವಾಗ ಅವಳು ಇದ್ದಾಳಷ್ಟರಲ್ಲಿ ನಾನು ಹೋಗಿ ಶಾಪ್ ಹತ್ರ ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಯಪ್ಪ ತಲೆನೋವು ಬಂದುಬಿಡ್ತು ಫುಲ್. ಎಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಎಲ್ಲ ಒಂದಷ್ಟು ಬ್ಯಾಗ್ಗಳೆಲ್ಲ ಹಾಕಿದ್ದೀವಿ. ಎಲ್ಲ ಕಂಪ್ಲೀಟ್ ಇನ್ನೂ ಎಲ್ಲ ಏನೇ ಕ್ಲಿಯರೆನ್ಸ್ ಎಲ್ಲ ಹಾಕಿ ಮತ್ತು ಇನ್ನೊಂದಷ್ಟು ಹೊಸ ಐಟಮ್ಸ್ ಆಗಿ ಇದು ಅನ್ನೋಷ್ಟರಲ್ಲಿ ಎಲ್ಲ ಹಿಂಗೆ ಕಟ್ಟಿ ಎಲ್ಲ ಇಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡಿ ಎಲ್ಲ ಖಾಲಿ ಥರ ಫೀಲ್ ಆಗ್ತಾಯಿದೆ. ಸೊ ಫಸ್ಟು ತಲೆನೋವು ಶುರು ಆಗ್ಬಿಡ್ತು. ಒಂದು ಸ್ವಲ್ಪ ಕಾಫಿ ಕುಡಿಯೋಣ, ಟೀ ಮಾಡ್ಕೊಂಬಂದಿದ್ದಲ್ಲ, ಅದೇನೋ ಊಟ ಮಾಡಿಲ್ಲ ನಾನು. ಮಳೆ ಶುರು ಆಯಿತು, ಗೊತ್ತಾಯ್ತಲ್ಲ. ಅದಕ್ಕೆ ಸೊ ಕಾಫಿ ಟೀ ಕೊಟ್ಬಿಟ್ಟು ಆಮೇಲೆ ಮತ್ತೆ ಇನ್ನು ಮಿಕ್ಕಿದ ಕೆಲಸನ ಮಾಡೋಣ ಅಂತ ಅಂದ್ಕೊಂಡು ಇನ್ನು ಇದೆಲ್ಲ ಮಾಡೋದಕ್ಕೆ ತಗೊಂಡೋಗಿ ಮನೇಲಿ ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ನನಗೆ ಪ್ರಶ್ನೆ ಆಗಿರೋದು. ನೋಡೋಣ ಏನಾಗುತ್ತೆ ಅಂತೇಳಿ. ಅಷ್ಟೊಂದು ಸ್ಟ್ರಾಂಗ್ ಟೀ ಮಾಡ್ಕೊಂಬಂದೆ ಕಾಫಿ ಬದಲು. ಬಿಸಿ ಬಿಸಿ ಕೊಡ್ತೀನಿ. ಮಳೆಗೂ
ಅಲ್ವಾ? ಮಳೆಯಲ್ಲಿ ಸೆಕೆ ದಗೆ ಹಚ್ತದೆ ಇವಾಗಿದು. ಇದರಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ರೆ ಚೆನ್ನಾಗಿರ್ತದೆ. ಇವಾಗ ರೆಸ್ಟ್ ಮಾಡಿ ಮತ್ತೆ ಪ್ಯಾಕಿಂಗ್ ಶುರು. ಏನು ಗೊತ್ತಾ, ಬಬಲ್ ರ್ಯಾಪ್ ಈ ಸ್ಟೋರಿ ನಿಮ್ಗೆ ಹೇಳಲೇಬೇಕು. ನಾನು ಬಬಲ್ ರ್ಯಾಪ್ ನಾನು ಯೂಶಲಿ ಅದೇ ಜ್ಯುವೆಲರಿಗೆ ರೋಲ್ ಮಾಡಿ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಅಂತ ಮಾಡಿದ್ದು. ನನ್ನ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದೆ, ನಂಗೆ ಅರ್ಜೆಂಟ್ ಬೇಕಾಗಿತ್ತು. ಅದು ಇಷ್ಟು ಚಿಕ್ಕ ತರ ಕಾಣಿಸ್ತು. ಚಿಕ್ಕದಿದೆ, ಒಂದಷ್ಟು ಮೀಟರ್ ಇದೆ, ಒಂದಿಷ್ಟು ದಪ್ಪ ಬರುತ್ತೆ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ಬಂತು ಎತ್ತ ನನಗೆ ಏನು ಹಿಂಗ್ ಬರ್ತಾ ಇದೆ ಅಂತಂದ್ರೆ ಎಷ್ಟು ದೊಡ್ಡದಾಗಿ ಬಂದಿದೆ. ನನಗೆ ಶಾಕ್ ಆಗುತ್ತೆ. ನಾನೆಲ್ಲ ಆರ್ಡರ್ ಮಾಡಿದ್ದೆ, ನಾನು ಮಾಡಿದ ಇಷ್ಟು ಚಿಕ್ಕದಲ್ವಾ ಅಂತಂದ್ರೆ ಇಷ್ಟು ದೊಡ್ಡದು. ನಂಗೆ ಇನ್ನೂ ಈ ಶಾಪಲ್ಲಿ ಒಂದಷ್ಟು ಮೆಮೊರೀಸ್ ಅಂತಂದ್ರೆ ಕೆಲವೊಂದು ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಇದರಲ್ಲಿ. ನಗು ಅಂದ್ರೆ ಇದು ನಾನು ಆರ್ಡರ್ ಮಾಡಿದ್ರಲ್ಲಿ ಆನ್ಲೈನಲ್ಲಿ ಹೆಂಗೆ ನಾವು ಏನು ಬಕ್ರ ಅಂತ ಹೇಳಕ್ಕೆ ಗೊತ್ತಾ, ಬಕ್ರ ಅಂತ ಹೇಳಕ್ಕಾಗಲ್ಲ, ಮೋಸ ಏನಾಗಿಲ್ಲ. ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಅದು ಇಷ್ಟು ಸಿಕ್ತು. ಹಂಗೆ ಈ ಬಿಸ್ನೆಸ್ ಅಲ್ಲೂ ಅಷ್ಟೇನೇನೆ ನನಗೆ ಹೆಂಗೆ ಯೂಟ್ಯೂಬಲ್ಲೂ ಅಷ್ಟೇ ನಾನು ಚೆನ್ನಾಗಿ ಬರ್ತಾ ಇದೆಯಾ, ಯೂಟ್ಯೂಬಲ್ಲೂ ಅಷ್ಟೇ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನನಗೆ ಇದರಲ್ಲಿ ಅರ್ನ್ ಮಾಡ್ಬೋದು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಹಾಗೆ ಬಂದು ಯೂಟ್ಯೂಬಲ್ಲಿ ನಾನು ಇಲ್ಲಿ ತನಕ ಬಂದಿದ್ದೀನಿ, ಒಂದೊಂದೇ ಸ್ಟೆಪ್ ಹತ್ಕೊಂಡು. ಹಾಗೆ ಇದರಲ್ಲೂ ಅಷ್ಟೇನೆ ನನಗೆ ಗೊತ್ತೇ ಇಲ್ಲ, ಅಂದರೆ ಝೀರೋ ನಾಲೆಡ್ಜ್ ಇಂದ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಈ ಪ್ಲಾಟ್ಫಾರ್ಮಿಗೆ ಬಂದಾಗ 2-3 ಜನ ಅಷ್ಟೇನೆ ಯೂಟ್ಯೂಬರ್ಸ್ ಅಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಮಾಡೋರಾಗ್ಲಿ, 1-2-3 ಜನ ಅಷ್ಟೇನೆ ಈ ಫೀಲ್ಡ್ ಅಲ್ಲಿ ಇದ್ದಿದ್ದು. ನಾನು ಅನ್ಪಮ್ಮ ಇದ್ರೆ ಸುಮಾರು ಜನ ಇರ್ಬೋದು ಅಷ್ಟೇನೇನೆ ಫ್ರೆಂಡ್ಸ್. ಆದ್ರೆ ನನಗೆ ಝೀರೋ ನಾಲೆಡ್ಜ್ ಇದ್ದಿದ್ದು. ಅಂಡ್ ಯಾರಿಗೂ ಹೆಲ್ಪ್ ಮಾಡಲ್ಲ ಇದರಲ್ಲಿ, ಆಯ್ತಾ? ನೀವೇನೆ ಅದನ್ನ ತಿಳ್ಕೊಳ್ತಾ ಹೋಗ್ಬೇಕು, ಯಾರು ಹೆಲ್ಪ್ ಮಾಡಕ್ ಬರಲ್ಲ. ನಾನು ಹಂಗೇನೆ ಯಾರಿಗೂ ಹೆಲ್ಪ್ ಕೇಳಿ ಮಾಡ್ತಾ ಹೋದೆ. ನಮ್ಗೆ ಅದು ಗೊತ್ತಾಗ್ತಾ ಹೋಯ್ತು. ಸೊ ಈ ಲೆವೆಲ್ವರೆಗೂ ಬಂದಿದ್ವಿ. ಓಕೆ, ಸುಮಾರು ಎಡವಿದ್ದು ಏನಂತಂದ್ರೆ ಈ ತರ ಬ್ಯಾಗ್ಗಳೆಲ್ಲ ಮಾಡಿಸಿದ್ದೆ ನೋಡಿ, ಬ್ಯಾಗ್ಗಳು ಮಾಡಿಸಿದ್ದೆ. ಸಿಕ್ಕಾಬಿಟ್ಟೆ ಚೆನ್ನಾಗಿರ್ಬೇಕು ಅಂದ್ರೆ ಹೆಂಗೆ ಅಂದ್ರೆ ಕಸ್ಟಮರ್ಸು ಒಂದ್ಸರಿ ಅದನ್ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಇವಾಗ ಐರನ್ ಬಟ್ಟೆ ಕೊಡೋದಕ್ಕಾಗ್ಲಿ ಇಲ್ಲ ಅವ್ರಿಗೆ ಏನಕ್ಕಾಗ್ಲಿ ಒಂದು ಮೆಮೊರೀಸ್ ಇದು. ನಿಖಿತಾ ಶಾಪಿಂದ ಇದು ಕೊಟ್ಟು ಕಳ್ಸಿದ್ರು, ನಿಖಿತಾ ಶಾಪಿಂದ ಇದು ತಂದಿದ್ದು ಅಂತಾರ. ನನ್ನ ಹತ್ರ ಇರೋದು ನಾನು ಬೇರೆ ಶಾಪಿಗೆ ಬಂದಾಗೆಲ್ಲ ಇಟ್ಕೊಳಾಗೆಲ್ಲ ನನ್ನ ಇವ್ರ ಶಾಪಿಂದ ಅಂತ ನೆನಪಿಸ್ಕೊತೀನಲ್ಲ, ಅದೇ ತರ. ಸೊ ಹಂಗೆ ಇದು ಒಂದಷ್ಟು ಬ್ಯಾಗ್ಸ್ಗಳೆಲ್ಲ ಉಳ್ಕೊಂಡ್ವು. ಇವಾಗ ಇದೆಲ್ಲ ಬನ್ನಿ ಹತ್ರ ಬನ್ನಿ. ಸೊ ಇದೆಲ್ಲ ಇದಾಗಿದೆ, ನನಗೂ ಯೂಸ್ ಆಗಿದೆ. ಇನ್ನು ಗೃಹಪ್ರವೇಶಕ್ಕೆ ಒಂದಷ್ಟು ಬೇಕು. ನಾನು ಮಾಡಿಸ್ತೀನಿ ಬಟ್ ಎಷ್ಟು ಮಾಡಿಸಿರೋದು ಮಿನಿಮಮ್ ಅಂದ್ರೆ ಏನೋ 2,000 ಮಾಡಿಸಿದ್ದೀನಿ ಅಂತ ಅನ್ಸುತ್ತೆ, ಐ ಥಿಂಕ್. ಅಲ್ಲ, ನನ್ಗೆ ಗೊತ್ತಿರ್ಬೋದು 2,000. ಯಾಕಂದ್ರೆ ಅವ್ರು ಕಡಿಮೆ ಮಾಡಲ್ಲ ಅಂತ ನೀವು ಹೇಳ್ಬಿಟ್ರು. ನಂಗೆ ಅವಾಗ ಅರ್ಜೆಂಟ್ ಬೇಕಾಗಿತ್ತು, ಸೊ ಆದ್ರಿಂದ ಮಾಡಿಸ್ಬಿಟ್ಟೆ. ಇವಾಗ ಬೇಕಿತ್ತಾ ಅಂತ ಅನಿಸ್ತದೆ. ಆದ್ರೂ ನಮ್ಮ ಕಸ್ಟಮರ್ಸ್ಗೆ ಎಷ್ಟೋ ಜನರಿಗೆ ನಾನು ಇದನ್ನ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಟ್ಟಿದೀವಿ ಅಲ್ವಾ. ಸೊ ರೀಚ್ ಆಗಿದೆ ನಿಮ್ಗೆ ಯಾರಿಗಾದ್ರು ನಮ್ಮ ಶಾಪಲ್ಲಿ ತಗೊಂಡಿರೋರಿಗೆ ಬ್ಯಾಗ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಸೊ ಇವಾಗ ಇದೆಲ್ಲ ಆಗಿದೆ. ಇವಾಗ ಕಾರ್ ತೊಗೊಂಡು ಬರಬೇಕು. ಕಾರ್ ತೊಗೊಂಡ್ಬಂದ್ರೆ ಬಂದಿದ್ದಾರೆ ಮನೆಗೆ ಅವರು. ಇನ್ನೊಂದೇನಂದ್ರೆ ಬಬಲ್ ಶೀಟ್ ಏನಂದ್ರೆ ಹೊಡಿಯೋದಕ್ಕೆ ಈಸಿ. ಇದು ನಮ್ಮ ರಮ್ಯುಂಗೆ ಮತ್ತೆ ನಮ್ಮ ಖುಷಿ ಅಮ್ಮಂಗೆ ಫೇವ್ರೇಟು. ಹೊಡಿತಾ ಟಪ ಅಂತ ಕುತ್ಕೋತಾರೆ. ಇವ್ರಿಗೆ ಮಾತ್ರ ಅಂದ್ರೆ ನಮ್ಮ ಯಶೋದ ಆಂಟಿಗೆ ಸಿಕ್ಕಾಬಟ್ಟೆ ಇಷ್ಟ. ಆಂಟಿ ಅದೇನಕ್ಕೆ ಒಳ್ಳೆ ಚಟ ಅಂತ ಇರ್ತೀಯ ಅಂದ್ರೆ ಅದೇನೋ ಒಂಥರ ಖುಷಿ ಸಿಗುತ್ತೆ ಕಣಮಗೆ, ಇದು ಚಟ ಅನ್ನೋದಿರ್ಲಿ ಅಂತ ಹೇಳೋದು. ಹಂಗೆ ಇವರಿಬ್ರು ಇವಾಗ ಒಂದಷ್ಟು ಎಲ್ಲ ಪ್ಯಾಕ್ ಮಾಡಿ ನಮ್ಗೆಲ್ಲ ಪ್ಯಾಕ್ ಮಾಡಿರ್ತೀವಿ. ಇದೆಲ್ಲ ಮಾಡಿರ್ತಾ ಇದೀವಿ. ತಗೋಡು ಎಲ್ಲ ಇಡ್ಲಿ ಅನ್ನೋದೇ ನಮ್ ಪ್ಲಾನ್ ಇದ್ದಿದ್ದು. ಹೊಸ ಮನೆ ಹಾಕ್ಬಿಟ್ಟಿರುತ್ತೆ. ಸೊ ಹೊಸ ಮನೆಯಲ್ಲೆಲ್ಲ ಡಂಪ್ ಮಾಡ್ಬೇಡ, ನೀಟಾಗಿ ಈ ಥರ ಎಲ್ಲ ಮಾಡ್ಸಿರ್ತೀನಿ, ಎಲ್ಲ ಇಟ್ಬಿಡೋಣ ಅಂತ. ಆದರೆ ಏನು ಆಗಲೇ ಇಲ್ಲ, ಬ್ಯಾಡ್ಲೆ. ಹಂಗೆ ಹೇಗಿದೆಲ್ಲ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ತೀವಿ ಫ್ರೆಂಡ್ಸ್. ಈ ಶಾಪಲ್ಲಿ ಇದು ಕೊನೆ ವಿಡಿಯೋ. ತುಂಬಾ ಮಿಸ್ ಮಾಡ್ಕೋತೀನಿ ಆ್ಯಂಡ್ ತುಂಬಾ ನನಗೆ ಇದರಿಂದ ಖುಷಿ ಸಿಕ್ಕಿದೆ. ನಾನು ಶಾರ್ಟ್ ವಿಡಿಯೋನು ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಖುಷಿ ಸಿಗುತ್ತಾ ಇಲ್ಲ ಅಂತಂದರೆ ಇದರಲ್ಲಿ ಏನಾದ್ರು ಲಾಸಾ ಆ ಥರ ಎಲ್ಲ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಫ್ರೆಂಡ್ಸ್. ಲಾಸ್ ಅಂತೂ ನನಗೆ ಒಂದಿನಕ್ಕೂ ಅದ್ರ ಅನ್ಸೇ ಇಲ್ಲ. ಮೇ ಬಿ ಈ ಏರಿಯಾದಲ್ಲಿ ಅಂತಂದರೆ ಆಫ್ಲೈನ್ ಸ್ವಲ್ಪ ಕಮ್ಮಿ ಆಗ್ಬೋದು. ಯಾಕೆಂತಂದರೆ ಇಲ್ಲಿ ಜನ ಓಡಾಡೋದು ಸ್ವಲ್ಪ ಕಮ್ಮಿ. ಯಾಕೆಂದರೆ ಇದು ಅಪಾರ್ಟ್ಮೆಂಟು ಮತ್ತು ಇಲ್ಲಿ ಯಾವುದೇ ಬಸ್ಗಳೆಲ್ಲ ಓಡಾಡೋದಿಲ್ಲ. ನನಗೆ ಈಸಿಯಾಗಲಿ ಅಂತ ಈ ಶಾಪ್ ಆಪೋಸಿಟ್ ನಮ್ಮ ಅಪಾರ್ಟ್ಮೆಂಟ್ ಹಿಂದೆ ನಾವು ವಾಸವಾಗಿದ್ವಿ. ಈ ಆಪೋಸಿಟ್ ಕಂಫರ್ಟಬಲ್ ಆಗಿದೆ ನನಗೆ ಓಡಾಡೋಕ್ಕೆ ಮಾಡೋಕ್ಕೆ, ಮಗು ಇರೋದ್ರಿಂದ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟೆ.
ಸೊ ಆದರೆ ಒಬ್ಬರು ಕೈಲಿ ಮಾಡೋದು ತುಂಬಾ ಕಷ್ಟ. ಯಾವಾಗಲೂ ನಾನು ಇನ್ನೂ ಸುಮಾರು ಜನಕ್ಕೆ ಬಿಸ್ನೆಸ್ ಮಾಡೋರಿಗೆ ನಾನೇನು ಅಂತ ಹೇಳ್ತೀನಿ ಅಂತಂದರೆ, ನೀವೇನಾದರೂ ಮಾಡಬೇಕು ಬಿಸ್ನೆಸ್ಸು ಅಂತ ಅನ್ನೋ ಹಾಗಿದ್ರೆ ಖಂಡಿತ ಸಿಂಗಲಾಗಿ ಮಾಡ್ತೀನಿ ಅಂತ ಮಾತ್ರ ಹೋಗಬೇಡಿ. ಇದು ನೀವು ಯೂಟ್ಯೂಬ್ ಮಾಡೋ ಅಷ್ಟೆಲ್ಲ ಈಸಿ ಅಲ್ಲ. ಯೂಟ್ಯೂಬ್ನು ಸಿಂಗಲಾಗಿ ಮಾಡೋಕ್ಕೆ ಕಷ್ಟನೇ. ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಬ್ಯಾಕ್ ಸಪೋರ್ಟ್ಗಳಾಗಿರಲಿ, ಇಲ್ಲ ಇದಾಗಿರಬೇಕು. ಆ್ಯಂಡ್ ಜೊತೆಗೆ ಇನ್ನೊಂದು ಏನಂತ ಅಂದರೆ, ಇದನ್ನ ಈ ಥರ ಬಿಸ್ನೆಸ್ಗಳು ಮಾಡ್ತೀನಿ ಅಂತಂದರೆ ಖಂಡಿತ ಚಿಕ್ಕ ಮಕ್ಕಳು ಇಟ್ಕೊಂಡಿದ್ರೆ ತುಂಬ ಕಷ್ಟ. ಚಿಕ್ಕ ಮಕ್ಕಳನ್ನೇನಾದ್ರು ನೀವು ಇಟ್ಕೊಂಡಿದ್ರೆ ಮನೆಯಲ್ಲಿ ಯಾರು ನೋಡ್ಕೊಳ್ಳೋಕ್ಕೆ ಅಂತ ಇರಬೇಕು ಒಂದು. ಹಾಗೇನೆ ಹಸ್ಬೆಂಡ್ ಸಪೋರ್ಟು ಅದೆಲ್ಲ ಯಾರು ಆಗಲಿ ಒಟ್ಟು ನಿಮ್ಮ ಸಪೋರ್ಟ್ ಇರಲೇಬೇಕು. ಬ್ಯಾಕ್ ಸಪೋರ್ಟಿಗೆ ಒಬ್ಬ ಗಂಡು ಮಕ್ಕಳು ಅಂತ ಇರಬೇಕು. ನನಗೇನಂತಂದರೆ, ಸೊ ನಮ್ಮ ಮನೆಗೆ ಬಂದು ಆಫೀಸ್ಗೆ ಹೋಗ್ತಾರೆ, ನೀನು ಇವಾಗ ಕಾಲೇಜು, ನನಗೆ ಇಲ್ಲಿ ಇದಾಗ್ಬಿಡ್ತು, ತುಂಬಾ ಸ್ಟ್ರೆಸ್ ಆಗೋಯ್ತು. ಸೊ ಆದ್ದರಿಂದ ಇಲ್ಲ ಬೇಡ, ಇರೋದ್ರಲ್ಲೇ ತೃಪ್ತಿ ಆಗಬೇಕು. ಮತ್ತು ನನ್ನ ಹೆಲ್ತ್ ವೇರಿಯೇಷನ್ ತುಂಬ ಆಗಿದ್ದರಿಂದ ನನಗೆ ಒಂದಲ್ಲ ಎರಡಲ್ಲ ಕಮಿಟ್ಮೆಂಟ್ಸ್ಗಳಿದ್ದು, ಮನೆ, ಮಗು, ಯೂಟ್ಯೂಬ್ ಜೊತೆಗೆ ಇದು ಗೊತ್ತಿಲ್ಲ ಟ್ರಾನ್ಸಾಕ್ಷನ್ ಹಿಂಗಿರುತ್ತೆ ಅಂತ ಹೇಳಿ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಆ ಕಡಕ್ಕೆ ಇಳಿಯೋವರೆಗೂ ಮಾತ್ರ ಅದು ಅದ್ರ ಬಗ್ಗೆ ಗೊತ್ತಿಲ್ಲ. ಇಳಿದ ಮೇಲೆ ಅಯ್ಯೋ ಹಾಗೆ ಅಂದರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಹಿಂಗೆ ಎಷ್ಟು ಬೇಕು ಅಷ್ಟು. ಇದರಿಂದ ಆದರೆ ನನಗೆ ತೃಪ್ತಿ ಸಿಕ್ಕಿದೆ ಫ್ರೆಂಡ್ಸ್, ನಿಜವಾಗ್ಲೂ ಖುಷಿಯಾಗಿ ಹೇಳ್ತೀನಿ. ಯೂಟ್ಯೂಬಿಂದ ಒಂದಷ್ಟು ಮೆಟ್ಲು ಮೇಲೆ ಬಂದಿದ್ದೆ, ಆಮೇಲೆ ಇವಾಗ ಇನ್ನೊಂದಷ್ಟು ಮೇಲೆ ಬಂದಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ ನಮಗೆ ಅಂತ ಕೇಳ್ಕೊತೀವಿ. ಇನ್ನು ಯಾವುದೇ ಮುಂದಿನ ಇದು ಹೋಗ್ತಾ ಇರ್ತೀವಿ, ಇಷ್ಟಿಗೆ ನಿಲ್ಲಲ್ವಲ್ಲ ಜರ್ನಿ, ಏನಾದ್ರು ಮುಂದೆ ನಡೀತಾ ಇರುತ್ತೆ. ಅದಕ್ಕೆಲ್ಲ ಇದೇ ರೀತಿ ಸಪೋರ್ಟ್ ಮಾಡಿ. ಓಕೆ, ಇವಾಗ ಎಲ್ಲ ಲೋಡಾಕೊಂಡಾಗೆಲ್ಲ ಕಾರ್ ಬಂದಿದ್ದು ಎಲ್ಲ ಡಂಪ್ ಮಾಡ್ತಾ ಇದ್ದೀವಿ, ಒಂದೊಂದೇ ಹಾಕ್ಬಿಡೋಣ ಅಂತ ಹೇಳಿ. ಯಾಕಂದರೆ ಒಂದು ಲೋಡ್ಗೆ ಆಗಲ್ಲ, 2 ಬೇಕು, ಅದಕ್ಕೋಸ್ಕರ. ಸೊ ಕಾಲ್ ಬರ್ತಾಯಿದೆ ಕಸ್ಟಮರ್ದು. ಪರಿನೂ ಬಂದವಳೆ ಇಲ್ಲಿ ಫುಲ್ ಫ್ರೆಶ್ ಆಗ್ಬಿಟ್ಟೈತೆ ನನ್ನ ಮಗಳು. ಇವತ್ತು ಖುಷಿ ಬರ್ತಡೇ ದಿನ ಪರಿನೊಂದು ಸ್ನಾನ ಮಾಡ್ಕೊಂಡು, ಎಣ್ಣೆ ಸ್ನಾನ ಮಾಡಿದೆ ಮಗಳೇ ನೀನು, ಎಣ್ಣೆ ಸ್ನಾನ ಮಾಡಿದೆ ಮಗಳೇ. ನನ್ನ ಮಗಳು ಫುಲ್ ಫ್ರೆಶ್ ಆಗಿದ್ದಿನ ಒಂದು 3 ದಿನ. ಏನು ಸುಂದ್ರಿ ಇದು ಒಂದು ಸುಂದ್ರಿ ಇದು. ಹೇಗೆಲ್ಲ ಎತ್ಕೊಂಡೋಗಿ ಖುಷಿ ಮನೆ ಎತ್ಕೊಂಡೋಗಿ ಎಲ್ಲದನ್ನ ಇಟ್ಕೊಂಡು ಅವನು ಇಡ್ತೀನಿ ಅಂತ. ಬಂಗಾರು ಅಳ್ಬಾರ್ದು, ಬಾಯ್ಲಿ ಇರ್ತವ್ರೆಲ್ಲ. ಮಳೆ ಬೇರೆ ಬರ್ತಾ ಇದೆ, ಅಯ್ಯೋ ಕತೆ ನಿಂತಿದೆ. ಸೋನೆ ಬಂತು, ಗುಡ್ ಗರ್ಲ್ ನನ್ನ ಮಗಳು. ಹಾಂ ನಿಧಾನ. ಹಾಂ ಓಹೋ ನಮ್ಮ ಮಗಳೇ, ಅವು ಅಲ್ಲಿರೋವು ಎಲ್ಲ ಇದಕ್ಕೆ ಹಾಕ್ಬಿಡ್ರಿ. ಎಲ್ಲದೂ ಮನೆಗೆ ಆಗೋದಿಲ್ಲ, ಎಲ್ಲ ಇದಕ್ಕೆ ಹಾಕ್ಬಿಡೋಣ ಶೆಟ್ಟಿಗೆ. ಅದೂ ಅಷ್ಟೇ. ಇವಾಗ ಏನು ಗೊತ್ತಾ ರಮ್ಯಾ, ಅದೆಲ್ಲ ಅಲ್ಲೇ ಇರಲಿ ಅಲ್ವಾ. ಇನ್ನೊಂದು ರೌಂಡ್ ಬರ್ತಾರೆ ಸೋಮಣ್ಣ, ಕಾರಲ್ಲಿ ಎತ್ಕೊಂಡೋಗಿ ಅಲ್ಲ ಹಾಕ್ಬಿಟ್ಟು ಬರ್ತಾರೆ ಹಿಂದಗಡೆ. ಅದಕ್ಕೆ ಏನ ಮಗಳೇ ಖುಷಿ ಫೋನ್ ಗೊತ್ತಾಯ್ತಲ್ಲ. ಫ್ರೆಂಡ್ಸ್ ಆಯಿತು, ಎಲ್ಲ ಕಂಪ್ಲೀಟ್ ಖಾಲಿ ಆಯಿತು. ಇದೆಲ್ಲ ಇಲ್ಲಿ ಶೆಡ್ ಅಲ್ಲೋಗುತ್ತೆ, ಮನೆಗೆ ತೊಗೊಂಡೋಗೋಕ್ಕಾಗಲ್ಲ. ಇದನ್ನೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಕೊನೆಯ ದಿನ ಇಂಟೀರಿಯಲ್ಲ ಹಾಗೆ ಇದೆ, ಗೊತ್ತಿಲ್ಲ ನೆಕ್ಸ್ಟ್ ಯಾರು ತೊಗೊಳ್ತಾರೋ ಅದನ್ನು ನೋಡ್ಕೊಂಡು ಇದು ಮಾಡಬೇಕು. ಬನ್ನಿ ಹೊಡುವ ಅಂತ ಹಂಗೆ ಸಡನ್ನಾಗಿ ಲೈಟ್ ಆಫ್ ಆಯಿತು. ಹಾಂ ಕ್ಯಾಟ್ರೇಜ್ ಅದು ಬೇಡ, ಅದು ಖಾಲಿಯಾಗಿದೆ, ಅದು ಬೇಕನ್ನ. ಹೌದಾ? ಹಾಂ ಆಫ್ ಮಾಡಿ. ಈಗ ಇನ್ನೊಂದು ಅದು ಟ್ರಯಲು, ಇವಾಗ ನಿಜವಾದ ಲೈಟ್ ಆಫ್ ಮಾಡಿ. ಹೆಂಗೆ ನೋಡಿ. ಹಾಂ ಗಾಡಿ ಕೀ ಎಲ್ಲ ಇದೆ ಅಲ್ಲ. ಡೋರ್ ಕ್ಲೋಸ್ ಆಯ್ತು. 2 ಸರಿ ಲೋಡು, ಇನ್ನು 3ನೇ ಸರಿ. ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್ ತುಂಬಾ. ಅಪ್ಪ ಕ್ಯಾಮ್ರಾಮನ್ ಇರ್ಲಿ ಬಾ, ಲಾಸ್ಟ್ ಜೊತೆಗೆ ಬಂದಿದ್ರು ಅಂತ ಹೇಳೋಣ. ಜೊತೆ ಯಾರೋ
ಕಸ್ಟಮರ್ ಬರ್ತೀನಿ ಒಂದು 6 ಗಂಟೆಗೆ. ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ಎಲ್ಲ ಡಂಪ್ ಮಾಡಿದಾಯಿತು. ಕಂಪ್ಲೀಟ್ ಸೋಮು ರೂಮ್ಗೆಲ್ಲನೂ ಹಾಕ್ಬಿಟ್ಟಿದ್ದೀನಿ. ಸೋಮ್ ಏನು ಅಂದ್ಕೊಂಡಿದ್ದೀನಿ ನಾನು, ಹಾಕಮ್ಮ ಹಾಕು, ನನ್ನ ರೂಮೇ ತಾನೇ ನಿನಗೆ ಇರೋದು, ಹಾಕು ಹಾಕು ಅಂತಿದ್ರು. ಅಂದ್ಬಿಟ್ಟು ಎಲ್ಲ ಫುಲ್ ಕಂಪ್ಲೀಟಾಗಿ ಎಲ್ಲ ತುಂಬಿಟ್ಟಿದ್ದೀನಿ. ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಹಿಂಗೆ ಹಾಕಿದ್ದೀನಿ. ಪರಿನೂ ಕೂಡ ಹಾಕ್ಬಿಟ್ಟು ಸಿಕ್ಕಾಬಿಟ್ಟೆ ಓವರಾಗಿ ಆಡ್ತಾ ಇದ್ಲು ನನ್ನ ಮಗಳು, ಅದಕ್ಕೋಸ್ಕರ ಅವಳನ್ನೂ ಕೂಡ ಹಾಕ್ಬಿಟ್ಟಿದ್ದೀವಿ ಅದ್ರ ಜೊತೆಗೆ. ಸೊ ಇನ್ನೂ ಎಲ್ಲ ಜೋಡಿಸ್ಬೇಕು. ಇನ್ನೊಂದಷ್ಟು ಅದು ಹೇಳ್ದಂಗೆ ಎಲ್ಲ ಅಲ್ಲಿ ಹಿಂದೆಗಡೆ ನಮ್ಮ ಇನ್ನೊಂದು ಸೈಟಲ್ಲಿ ಇದೆಯಲ್ಲ ಇದ್ರ ಥರ ಶೆಡ್ ಥರ ಅಲ್ಲಿ ಮಾಡಿದ್ದೀವಿ. ನನ್ನ ಮಗಳು ಇಲ್ಲಿ ಭಾರಿ ಕುಸು ಈ ಕಡೆ ನೋಡಿ, ಹೊಸ ಬಟ್ಟೆ ಬಿಚ್ಚಾಕ್ಬಿಟ್ಟು ಮತ್ತು ಮನೇಲಿ ಹಾಕ್ಕೊಳ್ಳೋ ಬಟ್ಟೆ ಹಾಕ್ಕೊಂಡ್ರೋಳೆ. ಏನು ಮಾಡೋಣ ಇವಳನ್ನ? ಖುಷಿ ಬೀಳ್ತೀಯಾ? ಸೀರಿಯಸ್ ಹೇಳ್ತಾ ಇದ್ದೀನಿ, ಬೀಳ್ತೀಯಾ? ಇವಾಗ ಸೋಮು ಬಂದು, ಸೋಮು ಮತ್ತು ಏನು ರಕ್ಷಿತು ಹೋದರು. ಟೈಮ್ ಬಂದು 6:30. ಬರ್ತಾ ಹಂಗೆ ಆನ್ ದ ವೇ ಕೀರ್ತಿಗೆ ಕೇಕ್ ಆರ್ಡ್ರ್ ಮಾಡಿ ಬಂದಿದ್ವಲ್ಲ, ಅವ್ರು ಅದೇ ರೋಡಲ್ಲೇ ಬರ್ತಾರೆ. ಕೀರ್ತಿಗೆ ಹೇಳಿದೆ ತೊಗೊಬನ್ನಿ ಅಂತ ಹೇಳಿ. ಬಿಕಾಸ್ ಅವ್ರ ಅಪ್ಪಂಗೂ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದರೆ, ಏನು ಆಪ್ರೇಷನ್ ಮಾಡಬೇಕು ಅಂತೇಳಿ ಅಡ್ಮಿಟ್ ಮಾಡಿದರೆ. ಅಲ್ಲಿಗೆ ಹೋಗಿದ್ದು ಕೀರ್ತಿ. ಇವಾಗ ನಾನು ಲೈಟಾಗಿ ನಮಗೆ ಅಡುಗೆ ಮಾಡೋದು ಆ ಥರ ಎಲ್ಲ ಏನಿಲ್ಲ, ಸಿಂಪಲಾಗಿ ಒಂದು ಕೇಕು ಸಿಂಪಲಾಗಿ ಇನ್ನೊಂದು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಅಂದ್ಕೊಂಡಿದ್ದೆ, ನಾನ್ ವೆಜ್ ಆಗಲ್ಲ, ಸೊ ವೆಜ್ಜಲ್ಲಿ ಒಂದು ಸ್ವಲ್ಪ ಏನೋ ಮಾಡೋಣ ಅಂತ. ಸೊ ಪಟ್ ಅಂತ ಮಾಡಿಬಿಡ್ತೀನಿ. ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ ಬಂದು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ, ಮಶ್ರೂಮ್ ಪಾಲಕ್ ಗ್ರೇವಿ ಮಾಡ್ತಾಯಿದ್ದೀನಿ. ಹೇಳಿ ಈಗೆಲ್ಲ ಪಾಲಕ್ ಸೊಪ್ಪು ಮತ್ತು ಗೋಡಂಬಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಜೊತೆಗೆ ಪನ್ನೀರ್ ಹಾಕೋಣ ಅಂತ ಸ್ಲೈಸಸ್ ಆಗಿ ಕಟ್ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ. ಮಶ್ರೂಮ್ ಇಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಒಗ್ಗರಣೆ ಮಾಡಿದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪು, ಗೋಡಂಬಿ, ಬಾದಾಮಿ ಮತ್ತು ಪಾಲಕ್ಕು, ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸೊ ಕಂಪ್ಲೀಟಾಗಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಇವಾಗ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಇದನ್ನು ಹಾಕುವಂಥದ್ದು. ಸದ್ಯಕ್ಕೆ ಇದನ್ನು ಫ್ರೈ ಮಾಡ್ತೀನಿ. ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲನ್ನ ಆ್ಯಡ್ ಮಾಡ್ತೀನಿ. ನಮ್ಮ ಮಗು ಇವಾಗ ರೆಡಿ ಆಗಿದೆ. ನೇಲ್ಸ್ ಇರಲಿಲ್ವಲ್ಲ ಕೈಯಲ್ಲಿ, ಅದಕ್ಕೆ ತೋರಿಸು ಖುಷಿ, ನೀನು ನೇಲ್ಸ್ ತೋರಿಸು. ಇಲ್ಲಿ ನೋಡಿ ನೇಲ್ಸ್ ಎಷ್ಟು ಚೆನ್ನಾಗಿ ಡಿಸೈನ್ ನೇಲ್ಸ್ ಹಾಕ್ಕೊಂಡಿದೆ ನಮ್ಮ ಮಗು. ಹಾಂ ಖುಷಿ, ಪೌಡ್ರ್ ಒಂದಷ್ಟು ಹಚ್ಕೊಂಡ್ಲು. ಇವಾಗ ಮುಖ ತೊಳ್ಕೊಂಬಂದ್ಲು ಪೌಡ್ರ್ ಜಾಸ್ತಿ ಆಯಿತು ಅಂತ. ಸೊ ಹಿಂಗೆ ಇವಾಗ ಇಲ್ಲಿ ಮಶ್ರೂಮ್ ಒಗ್ಗರಣೆ ಮಾಡಿದ್ದೀನಿ. ಏನಿಲ್ಲ ಅಂದರೆ ಇನ್ನು 1 ಅವರಲ್ಲೊಂದು ನಾನು ಅಡುಗೆ ಮಾಡಿ ಮುಗಿಸ್ಬಿಟ್ಟೆ. ಶಾಪಿಂದ ಬಂದು ಅಡುಗೆ ಶುರು ಮಾಡೋಷ್ಟರಲ್ಲಿ 6:30 ಆಯಿತು. 7:30 ಅಷ್ಟರಲ್ಲಿ ಕಂಪ್ಲೀಟಾಗಿ ಮುಗಿಸ್ದೆ. ಇವಾಗ ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ, ಮಶ್ರೂಮ್ ಪನ್ನೀರ್ ಪಾಲಕ್ ಗ್ರೇವಿ ಮಾಡಿದ್ದೀನಿ. ಹಾಗೆ ಗೀ ರೈಸ್ ಕೂಡ, ಜೀರಾ ರೈಸ್ ಗೀ ಹಾಕ್ಬಿಟ್ಟು ಜೀರಿಗೆ ಹಾಕಿ ಜೀರಾ ರೈಸ್ ಥರ ಮಾಡಿದ್ದೀನಿ. ಅದೇ ಗ್ರೇವಿಗೆ ಪೂರಿ ಮತ್ತು ಗೀ ರೈಸ್ ಆಗೋ ಥರ. ಹಾಗೆ ಸ್ವೀಟ್ ಏನಾದ್ರು ಮಾಡಬೇಕಲ್ಲ, ಕೇಕ್ ಅಂತೂ ತರ್ತೀವಿ. ಸೊ ಇನ್ನು ಅದ್ರ ಜೊತೆ ಮನೇಲಿ ನಾವೇನು ಸ್ವೀಟ್ ಮಾಡಲೇ ಇಲ್ಲ ಬೆಳಗ್ಗೆಯಿಂದನೂ. ನನಗೊಂದು ಸ್ವಲ್ಪ ಬೇಜಾರಿತ್ತು, ಶಾಪ್ ಕ್ಲೋಸ್ ಮಾಡಬೇಕಲ್ಲ ಅನ್ನೋದೊಂಥರ ಟೆನ್ಷನ್ ಆಯಿತು. ಅಂದರೆ ಖುಷಿಮ ಬರ್ತಡೇ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಒಂದಿನ ಬೇಜಾರಾಗೋ ದಿನ ಆದರೆ ಇನ್ನೊಂದು ಖುಷಿ ವಿಚಾರ, ಖುಷಿಮ ಬರ್ತಡೇ ಅನ್ನೋದೊಂದಿತ್ತು. ಸೊ ಆದರೂ ಜಾಮೂನ್ಗೆ ಎಲ್ಲ ಮಾಡಿದೆ, ಏಕೆಂದರೆ ಪೂರಿ ಮಾಡಬೇಕಾಗಿತ್ತಲ್ಲ. ಸೊ ಅದರಿಂದ ಅದೇ ಇದರಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ. ಪೂರಿನೂ ಅಷ್ಟೇ ಪಟ್ ಅಂತ ಎಲ್ಲ ಆಗೋಯಿತು. ಈ ಚಪಾತಿಗಿನ್ನ ಪೂರಿ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ ಮಾಡೋದು ಎಲ್ರಿಗೂ. ಸುಮಾರು ಒಂದು 14-15 ಜನಕ್ಕೆ ಅನ್ನೋ ಥರ ಪ್ಲ್ಯಾನ್ ಇತ್ತು ನಾನು ಮಾಡ್ತಾಯಿರೋದು. ಮತ್ತು ಒಂದೇ ಟೈಮ್ಗೆ ಮಾಡ್ತಾಯಿರೋದು. ಮತ್ತು ಎಲ್ಲ ಯಾರಿಗೂ ಪಾರ್ಸಲ್ ಕೊಟ್ಕೊಳ್ಸೋದಾಗಲಿ ಆ ಥರ ಏನಿಲ್ಲ. ಆ್ಯಕ್ಚುಲಿ ಇದನ್ನು ಮಾಡೋ ಪ್ಲ್ಯಾನ್ ಇರಲಿಲ್ಲ ನನಗೆ. ಆಮೇಲೆ ದಿಢೀರಂತ ನಾನು ಮಾಡ್ಕೊಂಡಿದ್ದು, ಅಯ್ಯೋ ಹೇಗೆ ನಾನ್ ವೆಜ್ ಮಾಡಬೇಕಂತ ಅಂದ್ಕೊಂಡಿದ್ನಲ್ಲ. ಸೊ ಆಮೇಲೆ ಶಾಪು ಕ್ಲೋಸ್ ಮಾಡ್ತಿರಕ್ಕೆ ಅದು ಒಂದು ಬೇಜಾರಿತ್ತು, ಬೇಡ ಅಂದ್ಕೊಂಡಿದ್ಮೇಲೆ ಹಾಗೆ ಕೋಸಂಬರಿ ಕೂಡ ಮಾಡಿದ್ದೆ. ಸೊ ಅದೊಂದು ಇರಲಿಲ್ಲ, ಯಾಕೆಂದರೆ ಸೌತೆಕಾಯಿ ಇತ್ತು ಮನೆಯಲ್ಲಿ ಜಾಸ್ತಿ. ಸೈಡ್ಸಿಗೆ ಏನಾದ್ರು ಒಂಚೂರು ಕೋಸಂಬರಿ ಥರ ತಿಂದರೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಗ್ರೇವಿ ಅಂತೂ ಪಟ ಅಂತ ಮಾಡಿದ್ದು, ಏನು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ. ಎಲ್ರಿಗೂ ಮಾಡಿದ ಅಡುಗೆ ಎಲ್ಲ ತುಂಬ ಇಷ್ಟ ಆಯಿತು. ಯಾರು ಖುಷಿ ಅದು? ಅವಳು ಎಕ್ಸೈಟ್ ಪ್ರಿನ್ಸಸ್ ಖುಷಿ ಅಂತ ಬರಿ ಅಂತ ಹೇಳಿದೀನಿ. ಹ್ಯಾಪಿ ಬರ್ಡೇ ಪ್ರಿನ್ಸಸ್ ಖುಷಿ ಅಂತ ಬರಿ ಅಂತ ಹೇಳಿದೀನಿ. ಮತ್ತೆ ಹಂಗೆ ಬರ್ದಿದ್ದಾನೆ. ಅಯ್ಯೋ ಬರ್ತಾರಮ್ಮ, ಅಯ್ಯೋ ನನ್ನ ಮಗ. ಖುಷಿ ಖುಷಿ
ಹಗ್ಲು ವಾವ್ ಕಟ್ ಮಾಡಬೇಕು ಇವಾಗಲ್ಲ ಕಟ್ ಮಾಡೋದು ಆಮೇಲೆ. ಯಾರು ಮ್ಯಾಚಿಂಗ್ ಡೈನೋಸರು ಹಾಂ 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 ಬಂದರು ಹಾಂ ಹಾಂ ಹೌದಾ ಹಾಂ ಹ್ಞೂ ಏ ಸ್ಪೈಡರ್ ಮ್ಯಾನ್ ಅಲ್ಲಿ ಹ್ಞೂ ಹ್ಞೂ ಹಾಂ ವಾವ್ ಆಯ್ತು ಬರಬ ಎಕ್ಸೈಟ್ ಅವ್ರೊಂಥರ ಆಯ್ತು ಅದೇ ನೋಡ್ರಿ ಪ್ರೆಸ್ ಮಾಡಿ ಚೆನ್ನಾಗಿದ್ಯಾ ಏನದು ಪಿಂಕ್ ಪರ್ಪಲ್ ಹ್ಞೂ ನಾನೇ ರಾಜಲಕ್ಷ್ಮಿ ಬರ್ತಾರೆ ಮುಗಿತಿಲ್ಲ ಶಾಪಿಂಗ್ ವಿಶ್ ಮಾಡ್ದೇನಾ ಸ್ಪೈಡರ್ ಮ್ಯಾನ್ ಹಾಂ ಅಲ್ಲಿ ಹಾಂ ಬಿಡೋಣ ಕೆಳಗಡೆ ಅದು ಕೇಕಾ ಕಾಲ್ ಕೇಕಾ ಕೇಕ್ ಓ ಗ್ರ್ಯಾಂಡ್ ಎಂಟ್ರಿ ಸೂಪರ್ ಹೆಂಗೆ ಖುಷಿಮ ಚಕ್ರಿ ಇವಾಗ ಕೀರ್ತಿಗೋಸ್ಕರ ವೆಯ್ಟಿಂಗು ಪರಿ ಸುಮ್ಮನೆ ಶೌರಿ ನೋಡಿ ಬೊಗ್ಳುತ್ತಿರೋದು ಪರಿ ಶೌರಿ ಹಾಂ ಖುಷಿ ನೀ ಪರಿ ಯಾರು ಸಾರಿ ಇಷ್ಟು ಜನರಲ್ಲಿ ಅವರಿಬ್ಬರೇ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು ಆ ಕಲರ್ ಫುಲ್ ಬ್ರೈಟ್ ಇದೆ ಅಲ್ಲ ಸೊ ಫುಲ್ ಹೈಲೈಟ್ ಆಗಿ ಕಾಣಿಸ್ತೈತೆ ಕೀರ್ತಿ ಒಬ್ರಿಗೋಸ್ಕರ ವೇಟಿಂಗ್ ಅವ್ರ ಹಾಸ್ಪಿಟ್ಲಿಂದ ಬಂದು ಹಾಂ ಬೆಳಗ್ಗೆ ಹೋಗಿದ್ದು ಅನ್ಸುತ್ತೆ ಅದಕ್ಕೆ ಅವ್ರ ಅಪ್ಪಗೂ ಹುಷಾರಿಲ್ಲ ಅವ್ರಿಗೂ ಆಪ್ರೇಷನ್ ಆಗಿದೆ ಹೊಟ್ಟೆ ಹಾಂ ಯಾವ ಹುಷಾರಿಲ್ಲ ಇದೆ ಹೋಗು ಕ್ಯಾಮ್ರಾಮನ್ ಯಾವಾಗಲೂ ಇದಾಗಿರ್ಬೇಕು ರೆಡಿ ಇರಬೇಕು ಹೌದು ಅದೇ ಸ್ವಲ್ಪ ಇದೆಲ್ಲ ಮಾಡಬಾರ್ದು ನೀನು ಯಾಕೆ ಎಲ್ಲ ನೆಕ್ಕಟ್ಟು ರುಚಿ ಸರಿ Happy birthday to you. Happy birthday to you. Happy birthday.
ಖುಷಿಗೆ ಅದೇ ಇವತ್ತು ಖುಷಿ ಕ್ರಿಕೆಟ್ 4 ತೋರ್ಸು ಖುಷಿ ಚಾಕ್ಲೇಟ್ ಅವರು ಶಿಫ್ಟಿಂಗ್ ಖುಷಿ ಖುಷಿ ಬ್ರೈಟ್ ಚಾಕ್ಲೇಟ್ ಅಲ್ಲ ಸುಮ್ಮನೆ ತೋರ್ಸು ಬೈಟ್ 4 ಕೀಪ್ ಅಂತ ಸುಮ್ಮನೆ ಅಷ್ಟೇ ನೀನೇ ಮಾಡು ಮಗ ನೆಕ್ಸ್ಟ್ ವಾವ್ ಪ್ರಿನ್ಸೆಸ್ ಖುಷಿ ಖುಷಿ ಫಸ್ಟ್ ಪ್ರಿನ್ಸೆಸ್ ಖುಷಿ ಕೇಕ್ ಅಂದ್ರೆ ಇಷ್ಟ ಅಲ್ಲ ಇರು ಮಗ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಎಸ್ ಎಸ್ ಏ ನೋ 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 ಸ್ಪೂನ್ ಓಕೆ ಹ್ಯಾಪಿ ಬರ್ಡೇ ವಾಚ್ ಔಟ್ ಲವ್ ಯು ವಾಚ್ ಮೀ ತಳ್ಬೇಡಮ್ಮ ವಾಚ್ ಮೀ ಓಕೆ ಫೋಟೋ ತೆಗಿ ವಾಚ್ ನಾನು ನೋಡ್ತಾ ಇದ್ದೀನಿ ನಾವು ನೋಡ್ತಾ ಇದ್ದೀವಿ ಫೋಟೋಸ್ ಮಾಡ್ತಾ ಇದ್ದೀನಿ ಒಂದೇ ಕಡೆ ಇದಲ್ಲ ಸ್ಮೈಲ್ ಕೊಡು ವಿಡಿಯೋ ಅಲ್ಲ ಸ್ಮೈಲ್ ತಿನ್ನಿಸ್ಲಿಲ್ಲ ಅಂತನಾ ಈ ಅಣ್ಣಗೆ ಏನು ಕಾಂಬಿನೇಷನ್ ಓಕೆ ಆಯ್ತಾ ತಿನ್ಸು ಅಪ್ಪಗೆ ಇವಾಗ ತಿನ್ಸು ಹಾ ಹೋಗಿ ಬಂದು ಸೌಮ್ಯಗೆ ತಿನ್ನಿಸ್ತಾವಲ್ಲ ಏನು ಡಿಮ್ಯಾಂಡ್ ಜಾಸ್ತಿ ಆಗ್ತೈತಲ್ಲ ಗೊತ್ತಿಲ್ಲ ಕೀರ್ತಿಗೆ ಬೇರೆ ತಗೊಳಕ್ ಕೊಡ್ತೀನಿ ಹೌದಾ ಕೀರ್ತಿಗೆ ಬೇರೆ ಬಬ್ರು ಟೇಕ್ ಬಬ್ರು ಬಬ್ರು ಕ್ರೀಮ್ ಇಷ್ಟ ನಾನಿಲ್ಲ ಸೂಪರ್ ನನ್ನ ಮಗಳು ಗುಡ್ಗಲ್ಲಪ್ಪ ಯಮ್ಮಿನಾ ಒಬ್ರು ಕೊಟ್ಬೇಡ ವೇಸ್ಟ್ ಮಾಡ್ತಾನ ಅಂತ ನೀನ್ ತಗೋದ್ರೆ ಫೋನ್ ನೋಡ್ಬಾರ್ದು ಅಂಕಲ್ ಫೋನ್ ಮಾಡ್ತಾರೆ ಅದಕ್ಕೆ ಗೇಮ್ ನೋಡ್ಬಿಟ್ನಲ್ಲ ಇವಾಗ ಅದಕ್ಕೆ ಬೇಕಮ್ಮ ನೀಸ್ಕೋ ರಕ್ಷಿತ್ ಕೊಟ್ಟಿಲ್ಲ ವಾವ್ ನೀನು ತಿನ್ನು ಎಷ್ಟು ತಿಂತೀವಿ ಕ್ರೀಮ್ ತಿಂತೀವಿ ಯಾವಾಗಿಂದ ಈಗ ಇದಕ್ಕೆ ಗೇಟ್ ಜಾಸ್ತಿ ಹೇಳಿದ್ರೆ ಹೇಳ್ತಿದ್ದೆ ಇಲ್ಲ ಜಾಸ್ತಿ ಎಷ್ಟು ತಗೊಂಡೆ ಇದಕ್ಕೆ 1000 ಜಾಸ್ತಿ ಕ್ಯಾಂಡಲ್ ಬೇರೆ ಕೊಟ್ಟ 4 ಹೇಳಿಲ್ವಾ ಅಂದೆ ಮತ್ತೆ ಇಲ್ಲ ಅಲ್ಲ ಮತ್ತೆ ಕೊಡಿ ಮತ್ತೆ 4 ಎಷ್ಟು ಕೆಜಿ 1.5 ಕಿಲೋ ಸೂಪರ್ ಖುಷಿ ಅಮ್ಮ ವಾ ಖಾಲಿ ಮಾಡಿದ್ಲ ಖುಷಿ ರಕ್ಷಿತ್ ಆರ್ ಯು ಬಿಸಿ ಫೋಟೋ ಎಲ್ಲ ಬಿಸಿ ನಾ ಹೇಳು ಡೊನಾಟೋ ಹೋಗ್ಬೇಕು
ಕೇಕ್ ಕಟ್ಟ ಮಾಡಾದ್ಮೇಲೆ ಮತ್ತೆ ಪೂರಿ ಮಾಡೋದು ಅದು ಇದು ಅಂತೆಲ್ಲ ಏನು ಟೆನ್ಷನ್ ಕೊಡತ್ತೆ ಎಲ್ಲ ಫಸ್ಟಿಗೆ ಮಾಡಿ ಇಟ್ಕೊತಿದ್ವಿ. ಸೊ ಈಗ ಎಲ್ಲರೂ ಅಂದ್ಕೊಂಡು ಎಲ್ಲ ನಮ್ಮ ಮನೆಯವರಲ್ವಾ, ಸೊ ಅದರಿಂದ ಎಲ್ಲರೂ ಒಟ್ಟಿಗೆ ಊಟ ಕುತ್ಕೊಳ್ಳೋಣ, ಒಬ್ರು ಕೊಟ್ಟು ಒಬ್ರಿಗೆ ಕುತ್ಕೊಳ್ತಾರೆ ಊಟಕ್ಕೆ ಆ ಥರ ಎಲ್ಲ ಏನು ಬೇಡ ಅಂತೇಳಿ ಎಲ್ಲರೂ ಒಟ್ಟಿಗೆ ಪ್ಲೇಟು. ಮತ್ತು ತಟ್ಟೆ ಸದ್ಯಕ್ಕೆ ಏನಂದರೆ ಪ್ಲ್ಯಾನೇ ಇರಲಿಲ್ಲ. ಇದು ಲಾಸ್ಟ್ ಇಯರ್ ತಂದಿದ್ದು ಅಡುಗೆ ಪ್ಲೇಟ್ಸು. ಸೊ ಇವು ಕೂಡ ಮನೆಯಲ್ಲಿ. ಸೊ ಹೆಂಗೋ ಈಸಿ ಆಯಿತು, ತಟ್ಟೆಗಳಲ್ಲಿ ತೊಳಿತತ್ತು ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ವಿ. ತುಂಬಾ ಚೆಂದ ಅಂತ ಅನಿಸ್ತು. ಖುಷಿಮ 4ನೇ ವರ್ಷದ ಬರ್ತಡೇ. ಶೌರಿಗೆ ಪೂರಿ ಇಷ್ಟ ಆಗಿದೆ. ಅಮ್ಮ ಮಾಡೋ ಥರ ಇದೆಯಾ ಶೌರಿ? ಅಯ್ಯೋ ಕತೆ ಸಾಕಾಸು ಹಂಗೆ ಆಡ್ ಕೊಟ್ಬಿಟ್ವಿ. ಅದೇ ಹಾಂ ಸರಿ ಕೀರ್ತಿ, ಬಾಯ್ 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 ಕೀರ್ತಿ, ಮಮತಾ ಬಾಯ್ 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 ಮಮತಾ ಬಾಯ್ ಮಮತಾ. ಅಯ್ಯೋ ಇಲ್ಲ ಇವಾಗಿಲ್ಲ, ಮುಗೀತು ಇವಾಗೆಲ್ಲ ಅಲ್ಲ, ಇವಾಗೆಲ್ಲ ಮುಗ್ದೈತಲ್ಲ. ಊರ ಸಿಗೋಣ. ಬರ್ರಿ ಬರ್ತೀವಿ ನೀವು. ಯಾಕಂದ್ರೆ ಇನ್ನು ನಮಗೂ ಯಾವ್ದು ಊರ ಅಲ್ಲ, ಡೈಲಿ ಬೆಳಗ್ಗೆ ಎದ್ರೆ ಕೊಂಡ್ಕೊಂಡು ರಮ್ಯಾಕ ಮಿಸ್ ಮಾಡ್ಕೊತಾಳೆ. ಬೆಳಗ್ಗೆ ಸುಖ ಮಾತಾಡ್ಕೊಂಡು ಎಲ್ಲ ಚೆನ್ನಾಗಿರ್ತಿತ್ತು. ಬರ್ರಿ, ನಮ್ಮ ಅಮ್ಮ ಫೋನ್ ಮಾಡ್ತಾರೆ. ಬರ್ರಿ ರಮ್ಯಾ. ಬಾಯ್ ರಕ್ಷಿ. ಬಾಯ್ 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 ಬಾಯ್. ಸರಿ ಜಾಮೂನ್ ಹಂಗಲ್ಲ, ನೀಟಾಗಿ ನಾಳೆ ಬನ್ನಿ ಖುಷಿ ಅಂತೆಲ್ಲ ಹೇಳು. ಬಾಯ್ ಶೌರಿ. ಸರಿ ಬಾಯ್ ಆಂಟಿ. ಲಾಸ್ಟ್ ಟೈಮ್ ಶೌಮಿನ ಲಾಸ್ಟ್ ಇಯರ್ ತಕ್ಕೊಳೋದು ಅಲ್ಲಿ ಆಗ್ತಾ ಇದೆಯಾ? ನಾನು ಇದ್ದು ನಾನು ಬಾಯ್ ಮಾಡು ಆಂಟಿಗೆ. ಬಾಯ್ 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 ಬಾಯ್. ಗುಡ್ ನೈಟ್ ಗುಡ್ ನೈಟ್. ಬಾಯ್ ಬಾಯ್. ಹ್ಯಾಪಿ ಬರ್ಡೇ ಖುಷಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಹೇಳಲ್ಲ. ಫ್ರೆಂಡ್ಸ್ ಆಯಿತು, ಸೆಲೆಬ್ರೇಷನ್ ಆಯಿತು. ನಾನಂತೂ ಇವತ್ತು ಫುಲ್ ಬೂಸ್ಟ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. 2 ಗಂಟೆಯಿಂದ ಅಂತ ಅಂದ್ಕೊಳ್ಳಿ, ಆಫ್ಟರ್ನೂನ್ 2 ಗಂಟೆಯಿಂದ ಬ್ಲಾಗ್, ಅಲ್ಲಿಂದ ಕಂಟಿನ್ಯೂಸ್ ಕೆಲಸ, ಕಂಟಿನ್ಯೂಸ್ ನಿಂತಿದ್ದೀನಿ, ಕಂಟಿನ್ಯೂಸ್ ಅಡುಗೆ. ಸೊ ಮಾಡ್ಕೊಂಡಿರಲ್ಲ, ಆದರೆ ಒಂದೇ ಕೈಲಿ ಒಂದೇ ಹ್ಯಾಂಡ್ ಇರಲಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಅಡುಗೆ ನಾನೇ ಎಲ್ಲ ಕಂಪ್ಲೀಟಾಗಿ ಮಾಡಿದೆ. ಸೊ ಆದ್ದರಿಂದ ಸೊ ಆಯಿತು, ಎಲ್ಲ ಖುಷಿ ಆಯಿತು. ನೀಟಾಗಿ ಎಲ್ಲರಿಗೂ ಸಮವಾಗಿ ಅಂದರೆ ಕರೆಕ್ಟಾಗಿ ಆಯಿತು ಅಡುಗೆ ಎಲ್ರಿಗೂ. ನನಗೆ ಆ್ಯಕ್ಚುಲಿ ಇದೆಲ್ಲ ಮಾಡೋ ಪ್ಲ್ಯಾನ್ ಇರಲಿಲ್ಲ, ದಿಢೀರಂತ ಆಗಿದ್ದು. ಸೊ ಅದಕ್ಕೋಸ್ಕರ ಓಕೆ, ಶಾಪು ಇದಾಯಿತು. ಆ್ಯಂಡ್ ಇವಾಗ ನಾನು ಮತ್ತೆ ನನಗೆ ಇನ್ನೂ ಕೆಲಸ ಇದೆ. ಟೈಮ್ 10:30, ಇನ್ನೂ ಕೆಲಸ ಇದೆ ನನಗೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಸ್ವಲ್ಪ. ಸೊ ಏನಿರುತ್ತಾ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಬೆಳಗ್ಗೆನೇ ಹೊರಡಬೇಕು, 5:30 ಅಷ್ಟರಲ್ಲಿ, 5:30 6 ಗಂಟೆ ಒಳಗಡೆ ಹೊರಡಬೇಕು. ಸೊ ಅದರಿಂದ ಬಟ್ಟೆ ಎಲ್ಲ ಪ್ಯಾಕ್, ಕಾಲೆಲ್ಲ ಮೂತಾ ಇದ್ದಾವೆ, ಮಾಡ್ಕೊಳ್ಬೇಕು, ತಂದ್ಕೊಡೋದು. ಓಕೆ ಸಣ್ಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ವೇಟ್ ಮಾಡ್ತೀನಿ. ಡೈಲಿ ಬ್ಲಾಗ್ ಹಾಕ್ತೀನಿ, ಮಿಸ್ ಮಾಡಿಬಿಡಿ ಬ್ಲಾಗ್ನ. ಡೈಲಿ ಬ್ಲಾಗ್ ಹಾಕ್ತೀನಿ ಇನ್ಮೇಲೆ. ಮೊದಲು ಥರ ಡೈಲಿ ಅಪ್ಡೇಟ್ ಕೊಡ್ತೀನಿ. ಶಾಪ್ ಕ್ಲೋಸ್ ಆಯ್ತಲ್ಲ, ಸೊ ಅದರಿಂದ ಇನ್ಮೇಲೆ ಡೈಲಿ ಬ್ಲಾಗ್ನ ಮಿಸ್ ಮಾಡಬೇಡಿ. ಓಕೆ, ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನಾನು ಬ್ಲಾಗ್ಸ್ ಮಾಡ್ತೀನಿ. ಓಕೆ, ಬಾಯ್ ಮಾಡ್ಬಿಡು ಖುಷಿಮಾ. ವಿಶ್ ಮಾಡಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಾಕಿಲ್ಲ, ಖುಷಿಮಾ ಬರ್ತ್ಡೇ ಅಂತಲೂ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಯೂಟ್ಯೂಬಲ್ಲೆಲ್ಲೂ ಹಾಕಿಲ್ಲ. ಅದೇ ಇವತ್ತಿನ ವಿಡಿಯೋ ಹಾಕಿದ್ದೀವಿ. ಅಮ್ಮಗೆ ಹುಷಾರಿಲ್ಲ, ಸೋಮ್ ಅರ್ಜೆಂಟಾಗಿ ಹೋದ್ರು ಅಂತೇಳಿ. ಆ ವ್ಲಾಗಿಗೆ ಫುಲ್ ಕಂಪ್ಲೀಟು ಎಲ್ಲರೂ ವಿಶಸ್ಸೇ ಇದೆ. ಸೊ ಅದರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.